ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷ. ಈ ಒಂದು ಸೆಂಟೆಲ್ಲ ಬೆಳೆಗೆ ವಿಲ್ಟ್ ಸಮಸ್ಯೆ ಇವತ್ತು ಜಾಸ್ತಿ ಕಾಡ್ತಾಯಿದೆ. ನಿಮಗೆ ಯಾರೋ ರೈತರು ಹೇಳಿದರು ಈ ರಾಟು ಮತ್ತು ಇದು ಅರ್ಬಲ್ ಕಂಪೋಸ್ಟ್ ಕೊಟ್ಟರೆ ಈ ಕಂಟ್ರೋಲ್ಮೆಂಟು ಚೆನ್ನಾಗಿ ಬರ್ತದೆ, ಗಿಡನೂ ಚೆನ್ನಾಗಿ ಆಗ್ತಾಯಿದೆ ಅಂತ ಹೇಳಿದ್ರಂತೆ. ಹಾಗಾಗಿ ನೀವು ತಿಳ್ಕೊಂಬಂದಿದ್ರೆ ರಿಸಲ್ಟು ಹೆಂಗಿದೆ ನಿಮ್ಮದು ಅಡ್ರೆಸ್ ಮುಖಾಂತರ ಹೇಳಿ ಸರ್. ನಾವು ಇದು ಹೆಸರು ಸರ್ ನಿಮ್ಮದು? ಹೆಸರು ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಯಾವ ಊರು ಸರ್? ಮಳ್ಳೂರು. ಎಷ್ಟು ಗಿಡ ಹಾಕಿದ್ರೆ ಸೆಂಟೆಲ್ಲ? ನಾವು 3,500 ಗಿಡ ಹಾಕಿದ್ದೀರಾ. ಓಕೆ ಸರ್. ಈ ಸಣ್ಣ ಗಿಡದಲ್ಲಿ ಹಿಂಗೆ ಸಾಯೋದು ವಿಲ್ಟ್ ಪ್ರಾಬ್ಲಮ್ ಇತ್ತು. ಓಕೆ. ಆವಾಗ ಯಾರೋ ಹೇಳಿದ್ರು ಹಿಂಗೆ ನಿಮ್ಮ ಇವರು ಅಂತ ಅಂಬರೀಷ್ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ಹಾಂ ಸರ್. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಸ್ಟಾರ್ಟಿಂಗಿಂದ ಬಿಟ್ರಾ? ಈ ಕೈ 2 ಕ್ಯಾನ್ ಯಾವುದು ಸರ್? ಒಂಚೂರು ಎತ್ಕೊಂಡು ತೋರಿಸಿ. 2 ಕ್ಯಾನು ಅವ್ರು ಕೊಟ್ಟರು. ಅದು ಬಂದು ಗಿಡ ಸಾಯೋದು ಕಂಟ್ರೋಲ್ಮೆಂಟ್ಗೆ ಮತ್ತು ಅಡ್ವಾನ್ಸ್ ಆಗಿ ಮತ್ತು ಬಂದಿರೋದು ಸುಟ್ಟಾಕೋದಕ್ಕೆ, ಇದು ಗ್ರೋತ್ ಆಗೋದಕ್ಕೆ. ಆ ಥರ ರಿಸಲ್ಟ್ ಬಂದಿದೆಯಾ? ಬಂದಿದೆ. ಇವು ಬಿಟ್ಮೇಲೆ ಸಾಯ ಸ್ವಲ್ಪ ಕಡಿಮೆ ಆಗೈತು. ಓಕೆ. ಗಿಡನೂ ಚೆನ್ನಾಗಾಯ್ತು. ಗಿಡ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಾಯ್ತು. ಹಾಂ. ಆಮೇಲೆ ತಿರುಗೂ ಮಾಡ್ತಾ ಇದ್ದೀನಿ. ಈಗಲೂ ಹೌದೌದು ಮಳೆಗೆ ಬಿದ್ದಿದೆ. ಮಳೆ ಬಿದ್ದಾಗೆಲ್ಲ ಕೊಡ್ರಿ ಅಂತ ಹೇಳಿದ್ದಾರೆ, ಕೊಡ್ತಾ ಇದ್ದೀನಿ. ಹಾಂ ಸರ್. ಅಂದರೆ ಗಿಡ ಚೆನ್ನಾಗಿ ಆಯಿತು. ಅವರು ಇದು ಬಿಟ್ಮೇಲೆ ಫಾರ್ಮರ್ ಚಾಯ್ಸ್ ಈ ಪ್ರಾಡಕ್ಟ್ ಬಿಟ್ಮೇಲೆ ಇದಾಯಿತು. ಬೇರೆ ರೈತರಿಗೆ ಈ ಪ್ರಾಡಕ್ಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಮಾಡ್ಬೋದು. ಎಲ್ಲ ರೈತರು ಇದು ಮಾಡಿ ಯಾರು ಹೂವು ಬೆಳೀತಾರ, ನಾನು ಬೇರೆ ಬೆಳೆ ಎಲ್ಲ ಗೊತ್ತಿಲ್ಲ. ಹಾಂ ಸರ್. ಹೂವು ಬೆಳೆಯೋರ್ಕ ಇದು ಒಳ್ಳೆ ರಿಸಲ್ಟು. ಹಾಂ. ಈಗ ಶಾಂಪಲ್ ಆಗಿದೆ ಸರ್? ಹಾಂ, ಶಾಂಪಲ್ ಆಗಿದೆ. ಒಂದು 200 kg. ಎಷ್ಟು ಗಿಡ ಇದೆ? 3,500 ಗಿಡ ಹಾಕಿರೋದು. ಅದು ಹೋಗಿದ್ರು ಒಂದು 200-300 ಗಿಡ ಹೋಗಿರ್ತದ. ಸರಿ ಸರ್. ಈಗ ಒಂದು 10 ದಿನ ಶಾಂಪಲ್ ಆಗಿದೆ. ಹಾಂ, ಒಂದು 200 kg ಹೋಗಿದೆ. ಒಂದು 200 kg. ಈ ಒಂದು ಗಿಡಕ್ಕೆ ನನ್ನ ಲೆಕ್ಕಾಚಾರನೂ ಒಂದು 2-2.25 ಟನ್ ಬರಬೇಕಂತ ಇದೆ. ನಿಮ್ಮ ಒಂದು ಅಭಿಪ್ರಾಯನೂ ಒಂದು 2.25 ಟನ್ ಬರ್ಬೋದಲ್ವ? ಅಲ್ಲ, ನನಗೆ ಬಂದು ನೋಡ್ತಾರೆ ಇವ್ರು ಗಿಡ ಎಲ್ಲ ನೋಡಿಬಿಟ್ಟು. ಹಾಂ ಸರ್. ಒಂದು 3 ಟನ್ ಮೇಲೆ ಕೊಯ್ತಾರೆ ಅಂತ ಹೇಳ್ತಾರೆ. ಹಾಂ. ನಮಗೆಲ್ಲ ಒಂದು 2 ಟನ್ ಬಂದರೆ ನಮ್ಗೆ ಸಾಕು ಅನಿಸ್ತದೆ. ಒಂದು 10 ಕುಂಟೆ ಬೈಲಲ್ಲಿ 2 ಟನ್ ಅಂದರೆ ಅದು ಒಳ್ಳೆ ಗ್ರೇಟ್. 3 ಟನ್ಗೆ ಮೇಲೆ ಬರ್ತದೆ ಅಂತ ಹೇಳ್ತಾರೆ. ಹಾಂ ಸರ್. ಬಂದರೂ ನಮ್ಗೂ ಅನುಕೂಲ. ಸರ್, ಇವಾಗ ಈ ಪ್ರಾಡಕ್ಟ್ ಯೂಸ್ ಮಾಡಿದರೆ ಎಲ್ರಿಗೂ ಅನುಕೂಲ ಆಗುತ್ತೆ ಸರ್? ಪರವಾಗಿಲ್ಲ. ಎಲ್ಲ ಫಾರ್ಮರ್ಸು ಇದನ್ನು ಬಳಸ್ಬೋದು. ನಿಮ್ಮದು ಮಳ್ಳೂರು, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನೀವು ಹೊಸ್ದಾಗಿ ಮಾಡ್ತಾ ಇರೋದಲ್ವ ಸರ್? ಇದು ಹೊಸದು, ನಾನು ಹೊಸದಾಗಿ ಮಾಡಿರೋದು. ಹಾಂ. ಈಗ ತುಂಬ ಚೆನ್ನಾಗಿ ಡೆವಲಪ್ಮೆಂಟು ಆಗಿದೆ. ಲೈಟಿಂಗ್ ಕೊಟ್ಟಿದ್ರಾ? ಲೈಟಿಂಗ್ ಇಲ್ಲ. ಲೈಟಿಂಗೇ ಕೊಟ್ಟಿಲ್ಲ. ಕೊಡಬೇಕಿತ್ತು. ಲೈಟಿಂಗ್ ಕೊಡ ಅಂತ. ಹಾಂ ಸರ್. ನಾನು ಲೈಟಿಂಗ್ ಎಲ್ಲೆಲ್ಲ ಹೊಡೆದೆ, ಎಲ್ಲಿ ಸಿಗಲಿಲ್ಲ. ಆದರೂ ಇಷ್ಟು ಡೆವಲಪ್ಮೆಂಟ್, ಈಗ ಲೈಟಿಂಗು ಕೊಟ್ರೇ ಸುಮಾರು ಡೆವಲಪ್ಮೆಂಟ್ ಆಗ್ತದೆ ಅಂತಾರೆ. ನಿಮ್ದು ಲೈಟಿಂಗ್ ಕೊಟ್ಟಿಲ್ಲ ಅಂದರೂ ಕೂಡ ಚೆನ್ನಾಗಾಗಿದೆ. ಕಡೆಯದಾಗಿ ರೈತರಿಗೆ ಏನು ತಿಳಿಸ್ತೀರಿ ಸರ್? ಮಾಡ್ಬೋದಪ್ಪ. ರೈತರು ಯಾರಾನ ಹೂವು ಆಗಲಿ ಬೇರೆ ಬೆಳೆಗಳಿಗೆಲ್ಲ ಆಗ್ತದೆ ಅಂತ ಹೇಳ್ತಾರೆ. ಹಾಂ ಸರ್. ಮಾಡ್ಬೋದು, ಕೊಡ್ಬೋದು ಇದನ್ನೆಲ್ಲ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ರೋಜಾ ಗಿಡಗೆ ಎಲ್ಲ ಕೊಡ್ಬೋದು ಅಂತ ಹೇಳ್ತಾರೆ. ನೀವು ಇದಕ್ಕೆ ಮುಂಚೆ ಇದಕ್ಕೂ ರೇಷ್ಮೆಗೆ ಮಾಡಿದ್ದೆ? ಒಂದು ಸರ್ ರೇಷ್ಮೆ ಮಾಡಿದ್ದೆ. ಆಗ ಚೆನ್ನಾಗಿ ಇಳುವರಿ ಬಂದಿತ್ತು. ಓಕೆ ಸರ್. ರೇಷ್ಮೆದು ಆವಾಗ ಮಳೆಗಾಲದಲ್ಲೇ ನಾನು ಮಾಡಿದ್ದ, ಚೆನ್ನಾಗಿ ಇಳುವರಿ ಬಂದಿತ್ತು ಅವಾಗ. ಅಂದರೆ ಹೂವು ಕಟ್ಟಡನೂ ಚೆನ್ನಾಗಿ ಬಂದಿತ್ತು. ಆ ಒಂದು ಧೈರ್ಯದ ಮೇಲೆ ಈಗ ಇದಕ್ಕೆ ಮಾಡಿದ್ರೆ? ಆವಾಗ ರೇಷ್ಮೆಗೆ ಮಾಡಿದ್ನೆ. ಇವಾಗ ಹೂವು ಆದ್ಮೇಲೆ ಅವ್ರನ್ನೇ ನಾನೇ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ನೆ, ಇವು ತಗೊಂಡು ಟ್ರಿಪ್ಪಲ್ಲಿ ಬಿಡ್ರು ಅಂತ ಹೇಳಿದ್ರು. ಬಿಟ್ಟಿದ್ದೆ. ಗಿಡ ಚೆನ್ನಾಗಿದೆ ಅಂತ ಹೇಳಿ. ಓಕೆ ಸರ್, ಥ್ಯಾಂಕ್ ಯು ಸರ್.